ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇದು ಆಡಿನ ಮಾರ್ಕೆಟ್ ಅದು ಸೆಕೆಂಡ್ ಪಾರ್ಟ್ ಆಗ್ತಾ ಇರೋದು. ಫಸ್ಟ್ ಪಾರ್ಟ್ ನೀವು ನೋಡಿರ್ಬೋದು, ನೋಡಲಿಲ್ಲ ಅಂದರೆ ಫಸ್ಟ್ ಪಾರ್ಟ್ ಕೂಡ ನೋಡ್ಕೊಂಡು ಬನ್ನಿ. ಅದರಲ್ಲಿ ಕೂಡ ತುಂಬ ವೆರೈಟೀಸ್, ತುಂಬ ಬಗೆ ಬಗೆಯ ಆಡು ಕೂಡ ಇದೆ. ಅದಾದ್ಮೇಲೆ ವಿಡಿಯೋ ತುಂಬ ಲಾಂಗ್ ಆಯಿತು ಅಂತ ನನಗನಿಸಿದ್ದಕ್ಕೆ ನಾನು ಸೆಕೆಂಡ್ ಪಾರ್ಟ್ ಮಾಡಿ ಇದನ್ನು ಅರ್ಧ ಭಾಗ ಹಾಕ್ತಾ ಇರೋದು. ಇದು ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟ್ ನೋಡಲಿಲ್ಲ ಅಂದರೆ ಫಸ್ಟ್ ಪಾರ್ಟ್ ನೋಡ್ಕೊಂಡು ಇಲ್ಲಿ ಯಾವ ಥರದ ಹಾಡೆಲ್ಲ ಉಂಟು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ನಮ್ಮ ಮನೆಗಿಂತ ಒಂದು 10 ನಿಮಿಷ ದಾರಿ ಇಲ್ಲಿಗೆ ಬರಲಿಕ್ಕೆ. ಟ್ರಾಫಿಕ್ ಇಲ್ಲ ಅಂದರೆ 5 ನಿಮಿಷದಲ್ಲಿ ಇಲ್ಲಿಗೆ ಮುಟ್ತೇವೆ. ಇಲ್ಲಿಯದ್ದು ಹೆಸರೇ ಚಂಚಲ್ಗೂಡ. ಈ ಚಂಚಲ್ಗೂಡದಲ್ಲಿ ಅಂತೂ ವರ್ಷಕ್ಕೊಮ್ಮೆ ಅಂತೂ ಬಕ್ರೀದ್ಗೆ ತುಂಬ ಅದ್ಧೂರಿಯಾಗಿ ತುಂಬಾ ಚೆನ್ನಾಗಿ ಈ ಆಡಿನ ಮಾರ್ಕೆಟ್ ನಡೀತದೆ ಇಲ್ಲಿಗೆ. ಅದೇ ನಾನು ಫಸ್ಟ್ ಪಾರ್ಟಲ್ಲಿ ಕೂಡ ಇದೇ ಹೇಳಿದ್ದೇನೆ, ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಹಳ್ಳಿಗಳಿಂದ, ಎಲ್ಲ ಕಡೆಯಿಂದನೂ ಇಲ್ಲಿಗೆ ಆಡನ್ನು ತರ್ತಾರೆ. ನೋಡಿ, ತುಂಬ ಚೆನ್ನಾಗಿರುವಂಥ ಆಡು. ಈ ವರ್ಷ ಅಂತ ಆಡು ಬಂದಿದೆ, ತುಂಬಾ ಚೆನ್ನಾಗಿರುವಂಥ ಆಡೆಲ್ಲ ತಂದಿದ್ದಾರೆ. ಯಾಕಂದರೆ ಇಲ್ಲಿ ಮನೆಯಲ್ಲಿ ಸಾಕಿದಂತಹ ಆಡು ಕೂಡ ಮಾರಾಟಕ್ಕೆ ತರ್ತಾರೆ. ಅಂದರೆ ಇಲ್ಲಿ 1 ಲಕ್ಷ, 20,000, 30,000, 40,000 ಇದು ಆಡೋದು ರೇಟ್ ಎಲ್ಲ ಗೊತ್ತಿದ್ದವರಿಗೆಲ್ಲ ಗೊತ್ತಿರ್ಬೋದು. 1 ಲಕ್ಷಕ್ಕಿಂತ ಮೇಲಿನದ್ದು ಕೂಡ ಆಡೆಲ್ಲ ಉಂಟು. ಇಲ್ಲಿ ನೋಡಿ, ತುಂಬ ಚೆನ್ನಾಗಿರುವಂಥ, ಅಂದರೆ ಮನೆಯಲ್ಲಿ ಸಾಕಿದಂಥ ಆಡನ್ನು ನೋಡುವಾಗ ಇಷ್ಟು ಚೆನ್ನಾಗಿ ಕಾಣ್ತದೆ, ಇಷ್ಟು ಚೆನ್ನಾಗಿ ಸಾಕಿರ್ತಾರೆ. ಮತ್ತು ಇಲ್ಲಿ ವರ್ಷಕ್ಕೊಮ್ಮೆಲೆ ಮಾರಾಟಕ್ಕೋಸ್ಕರ ತರ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ರೌಂಡ್ ಫುಲ್ಲು ನಿಮಗೆ ತೋರಿಸ್ತೇನೆ, ನೋಡ್ತಾ ಬನ್ನಿ. ಫುಲ್ಲು ವಿಡಿಯೋ ನೋಡಿ, ಸ್ಕಿಪ್ ಅಂತೂ ಮಾಡಲೇಬೇಡಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್, ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಹೇಳಿ ನಿಮಗೆ ನನ್ನ ಈ ವಿಡಿಯೋ ಹೇಗೆ ಅನಿಸಿತು ಅಂತ. ಬನ್ನಿ ಫ್ರೆಂಡ್ಸ್, ಈಗ ಒಂದು ಸುತ್ತು ಬೇರೆ ಕಡೆಯದ್ದು ಕೂಡ ತೋರಿಸ್ಕೊಡ್ತೇನೆ. ಇಲ್ಲಿ ಇದು ಸ್ಪೆಷಲ್ ಆಗಿ ನಡೆಯುವುದು ಬಕ್ರೀದ್ ಟೈಮಲ್ಲಿ ಮಾತ್ರ. ಇಲ್ಲಿ ಬಕ್ರೀದ್ ಟೈಮಲ್ಲಿ ಹಗಲು ರಾತ್ರಿ ಅಂತ ಏನೂ ಇಲ್ಲ, ಹಗಲು ರಾತ್ರಿ ಎಲ್ಲ ಫುಲ್ಲು ಚಾಲು ಇರ್ತದೆ. 3 ದಿವಸ ಅಂತೂ ಹಗಲು ರಾತ್ರಿ ಅಂತ ನೋಡೋದಿಲ್ಲ. ಯಾರು ಮಾರಾಟಗಾರರೆಲ್ಲ ತುಂಬ ಕಷ್ಟಪಟ್ಟು ಇಲ್ಲಿ ಆಡನ್ನೆಲ್ಲ ತುಂಬ ಸೇಲ್ ಮಾಡಲಿಕ್ಕೋಸ್ಕರ ತುಂಬ ಕಷ್ಟಪಡ್ತಾರೆ. ಇಲ್ಲಿ ಮಕ್ಕಳೆಲ್ಲ ನೋಡಲಿಕ್ಕೋಸ್ಕರ ತುಂಬ ಹೋಗ್ತಾರೆ. ನೋಡಿ, ನಮ್ಮನೆ ಮಕ್ಕಳು ಕೂಡ ತುಂಬ ಹಠ ಮಾಡ್ತಾ ಇದ್ರು ಮಾರ್ಕೆಟ್ಗೆ ಹೋಗೋಣ ಅಂತ. ಹೋದ ವರ್ಷ ಅಂತೂ ನಾವು ಕರ್ಕೊಂಡು ಹೋಗಿದ್ವಿ, ಈ ವರ್ಷ ಅಂತೂ ಬೇಡ ಅಂತ ಕರ್ಕೊಂಡು ಹೋಗಲಿಲ್ಲ. ಯಾಕಂದರೆ ಸೆಕೆ ಕೂಡ ತುಂಬ ಜಾಸ್ತಿ ಇತ್ತು. ಇದು ಅಂದರೆ ಸ್ವಲ್ಪ ರಾತ್ರಿ ಟೈಮಲ್ಲಿ ಸೆಕೆ, ಬಿಸಿಲಿಲ್ಲ ಅಂದರೂ ಬಿಸಿಲದ್ದು ತಾಪ ತುಂಬಾ ಜೋರುಂಟು. ಅಂದರೆ ತುಂಬ ಬಿಸಿ ಇರ್ತದೆ, ಬಿಸಿಲಿರುವುದಿಲ್ಲ ಆದರೂ ಬಿಸಿ ತುಂಬ, ನೆಲ ಎಲ್ಲ ತುಂಬ ಬಿಸಿಯಾಗಿರೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಈ ಟೈಮಲ್ಲಿ ಸೆಕೆಗಾಲದಲ್ಲೆಲ್ಲ ಹೊರಗೆ ಕರ್ಕೊಂಡು ಹೋಗೋದು ಕಷ್ಟ ಅಂತ ನಾವು ಕರ್ಕೊಂಡು ಹೋಗಲಿಲ್ಲ. ಇಲ್ಲಾಂದರೆ ಈ ಟೈಮಲ್ಲಿ ನಾವು ತುಂಬ ಈ ಹಾಲಿಡೇಯಲ್ಲಿ ತುಂಬ ವೀಡಿಯೋಸ್ ಎಲ್ಲ ಅಲ್ಲಿ ಇಲ್ಲಿ ಹೋಗಿ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಇಲ್ಲಿ ಅದು ಝೂ ಎಲ್ಲ ಉಂಟು, ಅಲ್ಲಿ ಕೂಡ ತುಂಬ ಚೆನ್ನಾಗಿರುವಂಥ ಎಲ್ಲ ಝೂ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಈಗ ಆಗಿದೆ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ರು. ಹೋಗೋಣ ಅಂತ ಅನ್ನಿಸ್ತಾ ಇದ್ವಿ ಅಲ್ಲಿ ಝೂ, ಅದು ಕೂಡ ವಿಡಿಯೋ ಶೇರ್ ಮಾಡೋಣ ಅಂತ. ಆದರೆ ಬಿಸಿಲನ್ನು ನೋಡಿ ನಾವು ಹೊರಗಡೆ ಹೋಗಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಅದನ್ನು ಕೂಡ ಶೇರ್ ಮಾಡೋಣ ಸ್ವಲ್ಪ ಸಮಯ ಕಳೆದ ಮೇಲೆ ಅಂತ. ಈಗ ನೋಡಿ, ಈ ಎಲ್ಲ ಆಡೆಲ್ಲ ತುಂಬ ರೇಟದ್ದು, ಕಮ್ಮಿಯದ್ದೇನಿಲ್ಲ. ಎಲ್ಲ ಕಡೆ ಕೂಡ ಈಗ ಆಡೋದು ರೇಟು ತುಂಬಾ ಜಾಸ್ತಿ ಆಗಿದೆ. ಹಾಗಂತೂ ಸಣ್ಣ ಅಮೌಂಟಲ್ಲೆಲ್ಲ ಆಡು ಸಿಕ್ಕುವುದೇ ಕಷ್ಟ ಅಂತಾಗಿದೆ ಈಗ. ನೀವು ಫಸ್ಟ್ ಪಾರ್ಟನ್ನು ನೋಡಲಿಲ್ಲ ಅಂದರೆ ಫಸ್ಟ್ ಪಾರ್ಟಲ್ಲಿ ಕೂಡ ಈ ಮಾರ್ಕೆಟದ್ದು ಸ್ಟಾರ್ಟಿಂಗಿಂದ ವಿಡಿಯೋ ಹಿಡಿದು ಲಾಸ್ಟ್ವರೆಗೆ ತೋರಿಸಿದ್ದೇನೆ. ಫಸ್ಟ್ ಪಾರ್ಟಲ್ಲಿ ಕೂಡ ಅರ್ಧ ವಿಡಿಯೋ ಉಂಟು ಫ್ರೆಂಡ್ಸ್. ಅದನ್ನು ನೋಡಲಿಲ್ಲ ಅಂದರೆ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ, ಅದನ್ನು ಕೂಡ ನೀವು ವೀಕ್ಷಿಸಿ. ನೀವು ಕೂಡ ಈ ಥರ ಪ್ರಾಣಿ ಪ್ರಿಯರಾದರೆ ಇಲ್ಲಿ ನೋಡಿ ಎಷ್ಟೊಂದು ಚಂದದ ಆಡು. ಕಲರ್ ನೋಡಿ, ಆಡೋದೆಲ್ಲ ಕಲರ್ ನೋಡಿದ್ರೇ ಖುಷಿ ಆಗಬೇಕು, ಅಷ್ಟಷ್ಟು ಚಂದವದ್ದು. ಬೇರೆ 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 ಅಂತ ಹೆಸರೆಲ್ಲ ಒಂದೊಂದು ಹೇಳ್ತಾರೆ, ಗೊತ್ತೂ ಆಗೋದಿಲ್ಲ ನನಗೆ. ಅಷ್ಟೇನೆಲ್ಲ ಇದರ ಬಗ್ಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ
ಹೇಳೋಕ್ಕೋಸ್ಕರ ನಾನು ಇದ್ರ ಬಗ್ಗೆ ಏನು ಜಾಸ್ತಿ ಹೇಳಕ್ ಹೋಗುದಿಲ್ಲ. ಯಾಕಂದ್ರೆ ಆಡದೆಲ್ಲ ಹೆಸರು ನನಗೆ ಗೊತ್ತಿಲ್ಲ. ಇಲ್ಲಿ ಮನೆಯಲ್ಲಿ ಎಲ್ಲ ಒಂದೊಂದು ಹೆಸರು ಹೇಳ್ತಾರೆ, ಅವರಿಗೆಲ್ಲ ನಾಲೆಜ್ ಇರ್ತದೆ, ಗೊತ್ತಿದ್ದವರಿಗೆಲ್ಲ ಹಾಡನ್ನು ಒಂದು ಕ್ಷಣ ನೋಡಿದಾಗಲೇ ಪರಿಚಯಿಸ್ತಾರೆ ಇದು ಯಾವ ಹಾಡು ಅಂತೆಲ್ಲ. ಅದಕ್ಕೂ ಕೂಡ ಒಂದು ನಾಲೆಜ್ ಬೇಕು, ಅದರ ಬಗ್ಗೆನೂ ಒಂದು ತಿಳುವಳಿಕೆ ಬೇಕಲ್ವ. ನಮಗೆಲ್ಲ ಅದ್ರ ಬಗ್ಗೆ ಎಷ್ಟೇನಿಲ್ಲ, ಹಾಡನ್ನು ನೋಡಿದ್ರೆ ಇದು ಹಾಡು ಅಂತ ಹೇಳ್ತೇವೆ, ಆದರೆ ಅದು ಇದು ಯಾವ ಕ್ವಾಲಿಟಿ ಅದನ್ನ ನಮ್ಗೇನಾದ್ರದ್ದು ಹೆಸರೆಲ್ಲ ಗೊತ್ತಿಲ್ಲ. ನಿಮಗೂ ಕೂಡ ಯಾವೆಲ್ಲ ಹಾಡೋದೆಲ್ಲ ಹೆಸರು ಗೊತ್ತಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನೋಡಿ ಒಂದೊಂದು ಹಾಡಿಗೆಲ್ಲ ಎಷ್ಟು ಶೃಂಗಾರ ಮಾಡಿ ತಗೊಂಡು ಬಂದಿದ್ದಾರೆ ಅಂತ. ಇದು ರಾತ್ರಿ ಹೊತ್ತು ಅಂದರೆ ಒಂದು 10 ಗಂಟೆ ಹೊತ್ತು. ಇಲ್ಲಿ 10 ಗಂಟೆ ಆದರೂ ಬಕ್ರೀದ್ ಟೈಮಲ್ಲಿ ಅಂತೂ ಬೆಳಿಗ್ಗೆ ತನಕ ಓಪನ್ ಇರ್ತದೆ, ಯಾವಾಗ ಬೇಕಾದರೂ ಹೋಗ್ಬೋದು, ತಗೊಂಡು ಬರ್ಬೋದು. ಬೇರೆ ಕಡೆ ಎಲ್ಲ ಇದಕ್ಕಿಂತ ತುಂಬ ದೊಡ್ಡ ಮಾರ್ಕೆಟ್ ಇರ್ತದೆ. भाई कितने रात का है माशाल्लाह भाई, थोड़ा इसको आगे ले सकते हैं। ಅದೇ ಥರ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾದರೆ ನನ್ನ ಚಾನಲಲ್ಲಿ ನಿಮಗೆ ಈ ಥರ ವೀಡಿಯೋಸ್ ಕೂಡ ಬರ್ತದೆ. ಹಾಗೂ ನಮ್ಮ ಚಾನಲಲ್ಲಿ ತುಂಬ ಒಳ್ಳೆಯದಾದ ಹೈದರಾಬಾದ್ ರೆಸಿಪಿ, ನಮ್ಮ ಕರ್ನಾಟಕದ ರೆಸಿಪಿ, ಉಡುಪಿ ಸ್ಟೈಲಲ್ಲಿ ಆ ಥರ ಅಂದರೆ ಕರಾವಳಿ ಸ್ಟೈಲದ ರೆಸಿಪಿ ಎಲ್ಲ ತುಂಬಾ ಶೇರ್ ಮಾಡಿದ್ದೇನೆ. ನೀವು ನೋಡಲಿಲ್ಲ ಅಂದರೆ ಎಲ್ಲ ವೀಡಿಯೋಸನ್ನು ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. पूरे चले गए 6 भाई लाइफ वेट 55 है, सिर्फ 32,000 लाइफ वेट 6 में दोनों जोड़ी है किलो। अरे मेरे को भगा रहा तुमने कौन सा इन लोगों में से कौन बांटता का काला चलो तुम्हारा कॉम्प्रोमाइज चला खाली एक को भगा तुम पूरे आते 4 होना है बोले थे कल रात में बोले थे। ಇಲ್ಲಿ ನಾವು ಹೋಗುವಾಗಂತೂ ಕಾಸ್ಟ್ಲಿ ಇತ್ತು ತುಂಬಾನೇ. ಲಾಸ್ಟ್ಗೆ ಏನ್ ಮಾಡಿದ್ರಂತೆ, ಇಲ್ಲಿ ಎಲ್ಲ ತುಂಬಾ ಕಮ್ಮಿ ರೇಟಲ್ಲಿ ಮಾರಾಟ ಮಾಡಿದ್ರಂತೆ ಹೇಳ್ತಾ ಇದ್ರು. ಜೋಡಿಗೆ ಕಮ್ಮಿ ರೇಟಲ್ಲಿ 16,000 15,000 ಜೋಡಿಗೆ ಮಾರಾಟ ಮಾಡಿದ್ರು ಲಾಸ್ಟ್ ಟೈಮ್. ಅಂದ್ರೆ ಹೋಗೋ ಹೊತ್ತಾಗುವಾಗ ಅವರಿಗೆ ಅಂದ್ರೆ ಹೋಗುವಾಗ ಸ್ವಲ್ಪ ಮಾರಾಟ ಆಗ್ಬೇಕಲ್ಲ, ತುಂಬಾ ಕಮ್ಮಿ ರೇಟಲ್ಲಿ ಕೊಡ್ತಿದ್ರಂತೆ. ಯಾರಿಗೆ ಗೊತ್ತಿತ್ತು, ಫಸ್ಟಿಗೆ ನಾವು ತರುವಾಗೆಲ್ಲ ರೇಟ್ ತುಂಬಾನೇ ಆಗಿತ್ತು. ಇದು ನೋಡಿ ಈ ಸೈಡಲ್ಲಿ ಈ ಚಂಚಲ್ಗುಡ ಅಂತ ಇದು, ಇಲ್ಲಿ ಸೆಂಟ್ರಲ್ ಜೈಲ್ ಬದಿಯಲ್ಲಿಯೇ ಇದು ಮಾರ್ಕೆಟ್ ನಡೆಯುವುದು. ಸೆಂಟ್ರಲ್ ಜೈಲನ್ನು ಕೂಡ ನಿಮ್ಗೆ ಇದರಲ್ಲಿ ನೀವು ನೋಡ್ಬೋದು ವಿಡಿಯೋದಲ್ಲಿ. ಸೆಂಟ್ರಲ್ ಜೈಲ್ ಅಂದರೆ ಒಳಗಡೆಯದ್ದಲ್ಲ, ಸೆಂಟ್ರಲ್ ಜೈಲ್ ಅಂದರೆ ಹೊರಗಡೆಯದ್ದು, ಅದರದ್ದು ಗೋಡೆಯದ್ದು ಎಲ್ಲ ಈ ಸೈಡದ್ದೆಲ್ಲ ಅಲ್ಲಿಯೇ ಸೈಡಲ್ಲಿಯೇ ಈ ಮಾರ್ಕೆಟ್ ನೋಡಿ ಆಡಿನದ್ದು. ನಾನು ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋದರೆ ಇಲ್ಲಿ ಅದೆಲ್ಲ ತುಂಬ ಈ ಟೈಮಲ್ಲೆಲ್ಲ ಮಾರ್ಕೆಟ್ ಇಲ್ಲ, ಆಡಿನ ಮಾರ್ಕೆಟ್ ಎಲ್ಲ ಮುಗಿದ ಮೇಲೆ ಆ ಕಡೆ ಹೋದರೆ ಆ ಕಡೆದೆಲ್ಲ ಒಮ್ಮೆ ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಿಮಗೆ ಹೈದರಾಬಾದದ್ದು ನಾನು ತುಂಬಾ ವೀಡಿಯೋಸಲ್ಲಿ ನನ್ನ ವೀಡಿಯೋದಲ್ಲಿ ನೋಡ್ಬೋದು ನೀವು ಚಾನಲ್ನಿಂದ. ಅಂದರೆ ನೆಕ್ಸ್ಟ್ ಟೈಮ್ ಈ ಬಿಸಿಲೆಲ್ಲ ಕಮ್ಮಿ ಆದಮೇಲೆ ಇನ್ನು ನೆಕ್ಸ್ಟ್ ಟೈಮ್ ಎಲ್ಲ ಹೊರಗಡೆ ಅದೆಲ್ಲ ಸ್ವಲ್ಪ ವ್ಲಾಗ್ ಎಲ್ಲ ಹಾಕೋಣ ಅಂತದ್ದಿದ್ದೇವೆ. ಈಗ ಬಿಸಿಲಲ್ಲಿ ಎಲ್ಲ ತುಂಬ ಹೋಗು ಬರೋದು ಕಷ್ಟ ಆಗ್ತದೆ ಅಂತ ಅಷ್ಟೇ.
ಫಸ್ಟ್ ಪಾರ್ಟ್ಗೆ ಕೂಡ ನೀವು ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿದ್ದೀರಿ, ಅದರಿಂದಾಗಿ ನೆಕ್ಸ್ಟ್ ಪಾರ್ಟ್ ಹಾಕೋಕ್ಕೂ ಕೂಡ ನಾನು ತುಂಬ ಖುಷಿಯಿಂದ ಹಾಕ್ತಾ ಇರುತ್ತೆ. ಯಾಕಂದರೆ ಫಸ್ಟ್ ಪಾರ್ಟಲ್ಲಿ ಕೂಡ ನಿಮ್ಮ ಸಪೋರ್ಟ್ ತುಂಬ ಬಂದಿದೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇದಕ್ಕೂ ಕೂಡ ಅದೇ ಥರ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಷ್ಟವರೆಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಆಗಿ ನಮ್ಮನ್ನೆಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಅಂತ. आइए भाई 26 से जोड़िए आप बताइए वीडियो लेके भाई वीडियो नंबर बोलिए भाई बोलिए नंबर पेमेंट तो शेयर में हटाना ಓಕೆ ಫ್ರೆಂಡ್ಸ್, ನಾನೇ ನನ್ನ ಸಣ್ಣ ವ್ಲಾಗನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ವ್ಲಾಗ್ ತುಂಬ ದೊಡ್ಡದಾಯ್ತು ಅಂತ ಅನ್ನಿಸ್ತು, ತುಂಬ ಹೊತ್ತಾಯಿತು ಅಂತ. ಅದಕ್ಕೋಸ್ಕರ ನೀವು ನನ್ನ ವಿಡಿಯೋವನ್ನು ಫುಲ್ಲು ವೀಕ್ಷಿಸಿದರೆ, ನೀವು ನನ್ನ ವಿಡಿಯೋ ಫುಲ್ಲು ವೀಕ್ಷಿಸಿದ್ದಕ್ಕೆ ನಾನು ಧನ್ಯವಾದ ಹೇಳ್ತಾ ನನ್ನ ಈ ಒಂದು ಸಣ್ಣ ವ್ಲಾಗನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ನೆಕ್ಸ್ಟ್ ಸಿಕ್ಕೋಣ ಇನ್ನೊಂದು ಇದೇ ರೀತಿ ಒಳ್ಳೆಯ ವಿಡಿಯೋದಲ್ಲಿ, ಇಲ್ಲ ಅಂದರೆ ರೆಸಿಪಿಯೊಟ್ಟಿಗೆ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್. आते होंगे जी वहाँ पे रोड पे। हाँ ये 44 की जोड़ी है। दिखाएंगे ये 25,000। ये भाई कैसा है जी?